ಮಹಾಮುನೀಶ್ವರರೇ, ತಮ್ಮ ಶುಭಾಗಮನ, ಈ ಅಪೂರ್ವ ದರ್ಶನ ನಮ್ಮ ಮಹತ್ಪುಣ್ಯ. ಪಶುಪತಿ, ನಮ್ಮ ದರ್ಶನ ಮಹಾಪುಣ್ಯವೆಂದು ನಿನ್ನ ನಾಲಿಗೆ ನುಡಿಯುತ್ತಿದ್ದರೂ ನಿನ್ನ ಮುಖ ಕಮಲ ಚಿಂತೆಯಿಂದ ಬಾಡಿರುವುದೇಕೆ? ಹೀಗಿತ್ತೆ ಶಿವನಿಚ್ಛೆ. ರಾಜಕುಮಾರಿಯಲ್ಲಿ ಸಹನೆ ತಂದುಕೋ ಮಗು, ಏಳು. ಆ ಸೃಷ್ಟಿಕರ್ತನ ಮಹಿಮೆಯನ್ನರಿಯಲಾಗದೆ ಎಷ್ಟೋ ಬಾರಿ ಸರ್ವಜ್ಞರೇ ಮುಗ್ಗರಿಸಿ ಮೂರ್ಖರಾದುದುಂಟು. ಅಂತಹುದರಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿಯೇ ಬೆಳೆದ ಈ ಮುಗ್ಧೆ ಸುಕುಮಾರಿ ಅಚಾತುರ್ಯದಿಂದೆಸಗಿದ ಒಂದೇ ತಪ್ಪು ಎಂದೆಂದಿಗೂ ಮಹಾಪರಾಧವೆನಿಸಲಾರದು. ಅಂದರೆ ನಮ್ಮ ಕುಮಾರಿ ಭಗವಂತನಲ್ಲಿ ಅಪಚಾರವೆಸಗಿರುವಳೆ, ಅದಕ್ಕಾಗಿ ಈ ಶಿಕ್ಷೆಯೇ ಮಹರ್ಷಿಗಳೇ? ಹೌದು. ನೆನಪಿಗೆ ತಂದುಕೋ ಮಹಾರಾಜ, ಕಳೆದ ಶಿವರಾತ್ರಿಯಂದು